ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಬಹುದು. ಪ್ರತಿನಿತ್ಯವೂ ನಡೆಯುವಂತಹ 7:30 ಇಂದ 8:30 ನಡೆಯುವಂತಹ ಪ್ರಾರ್ಥನಾ ಒಂದು ಕೂಟಕ್ಕೆ ಜಾಯ್ನ್ ಆಗಬೇಕಾದಲ್ಲಿ ಹಾಗೂ ಮಂಗಳವಾರ ನಡೆಯುವಂತಹ ಕುಟುಂಬಕ್ಕೋಸ್ಕರವಾಗಿರುವ ವಿಶೇಷ ಪ್ರಾರ್ಥನೆಗೆ ಸೇರಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪ್ ಅನ್ನು ಸಂಪರ್ಕಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಎಂದರೆ ನಾವು ಪಶ್ಚಾತ್ತಾಪ ಪಡಬೇಕು. ಕೆಲವೊಂದು ವಿಷಯಗಳಲ್ಲಿ ನಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪ ಇಲ್ಲದೆ ಇರೋ ಕಾರಣಕ್ಕೆ ನಮ್ಮ ಪ್ರಾರ್ಥನೆಗೆ ತಡೆಯಾಗ್ತಾ ಇರುವಂಥದ್ದಾಗಿದೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಂಥದ್ದಾಗಿದೆ. ಹಾಗಾಗಿ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಸಂದೇಶವನ್ನು ಮಾತನಾಡುವುದು ನಾನಲ್ಲ, ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ನಾವು ಸತ್ಯವೇದವನ್ನ ಓದುವಾಗ ನಾವಲ್ಲಿ ಕಾಣಬಹುದಾದಂಥ ವಿಷಯ ಯಾವುದಂದ್ರೆ, ನಮ್ಮ ದೇವರು ಎಂಥವನಾಗಿದ್ದಾನೆ, ಆತನು ಏನು ಮಾಡಿದ್ದಾನೆ ಮತ್ತು ಮುಂದೆ ಏನು ಮಾಡಲಿದ್ದಾನೆ ಎಂಬ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗೆಯೇ ಆತನ ಸೃಷ್ಟಿಗಳಾದ ನಮ್ಮಿಂದಲೂ ಕೂಡ ದೇವರು ಕೆಲವೊಂದು ಕೆಲವೊಂದನ್ನು ಬಯಸುವ ಆತನಾಗಿದ್ದಾನೆ ಎಂಬುದನ್ನು ಕೂಡ ನಾವು ಸತ್ಯವೇದದಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಹಾಗೆ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ದೇವರ ಬರೋಣದ ವಿಷಯವಾಗಿ ಹಾಗೆ ಆ ದಿನ ನಿಶ್ಚಿತವಾದದ್ದು ಎಂಬುದನ್ನು ಕೂಡ ನಾವು ಸತ್ಯವೇದದಲ್ಲಿ ಕಾಣಬಹುದಾಗಿದೆ. ಆದರೆ ಇಂದಿನ ದಿವಸದಲ್ಲಿ ನಾವು ಆ ದಿನದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕೆಂದರೆ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ, ಆದರೆ ನಮ್ಮ ಜೀವಿತದಲ್ಲಿ ಉತ್ತರ ಇಲ್ಲ, ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಇಲ್ಲ, ನಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವಿಲ್ಲ, ನಮ್ಮ ಗುಣದಲ್ಲಿ ಒಂದು ವ್ಯತ್ಯಾಸ ಇಲ್ಲ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರೋದು, ನಾವು ಈ ಲೋಕದಲ್ಲಿ ಇರುವಂಥದ್ದು ಯಾವುದಕ್ಕಾಗಿ ಅಂದರೆ, ನಮಗೊಂದು ನಿರೀಕ್ಷೆ ಇದೆ. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಬರ್ತಾನೆ, ನಮ್ಮನ್ನು ತಿರುಗಿ ಕರೆದೊಯ್ತಾನೆ. ಹಾಗೆ ಆತನು ಈ ಲೋಕಕ್ಕೆ ನ್ಯಾಯ ತೀರಿಸುವ ದಿನವೂ ಒಂದಿದೆ. ಆ ದಿವಸದಲ್ಲಿ ನಾವು ಆತನ ಮುಂದೆ ತಪ್ಪಿತಸ್ಥರಾಗಿ ನಿಂತುಕೊಳ್ಳಬಾರದೆಂದರೆ ಈ ದಿನ ನಾವು ಪಶ್ಚಾತ್ತಾಪ ಪಡಬೇಕು. ನಾವು ಯಾವುದೆಲ್ಲ ವಿಷಯದಲ್ಲಿ ದೇವರಿಗೆ ವಿರುದ್ಧವಾದಂಥ ಕಾರ್ಯದಲ್ಲಿ, ಮಾರ್ಗದಲ್ಲಿ, ನಡತೆಯಲ್ಲಿ ನಮ್ಮ ಜೀವಿತಗಳು ಇದೆಯೋ ಅದರಲ್ಲಿ ನಾವು ಪಶ್ಚಾತ್ತಾಪ ಪಡದೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ನಾವು ಸಭೆಗೆ ಹೋಗಿದ್ರು, ಏನೇ ಧರ್ಮ ಕಾರ್ಯಗಳನ್ನು ಮಾಡಿದ್ರು, ಹಾಗೆ ಏನೆಲ್ಲ ಸೇವೆಯನ್ನು ಮಾಡಿದ್ರು ಕೂಡ ಅದು ಪ್ರಯೋಜನವಾಗುವುದಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ದೇವರ ವಾಕ್ಯ ನಮಗೆ ಎಷ್ಟು ಅದ್ಭುತವಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಂದರೆ, ಹಾಗಾದರೆ ನಮಗೆ ನ್ಯಾಯ ತೀರ್ಪಿನ ದಿನ ಇದೆ. ಆ ದಿನದಲ್ಲಿ ನಾವು ಆತನ ಮುಂದೆ ನಿಂತುಕೊಳ್ಳಬೇಕೆಂದ್ರೆ ನಾವು ಪಶ್ಚಾತ್ತಾಪ ಪಡಬೇಕು. ಬರೀ ನಮ್ಮ ಪ್ರಾರ್ಥನೆಗೆ ಮಾತ್ರ ಅಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದು ಮಾತ್ರ ಅಲ್ಲ, ಎಷ್ಟೋ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಉತ್ತರವನ್ನ ಕಂಡುಕೊಂಡಿದ್ದೇವೆ, ಹಾಗೆ ಕಂಡುಕೊಳ್ತೇವೆ. ನಾವು ನೋಡಬಹುದು, ಉದಾಹರಣೆಯಾಗಿ ನಾವು ಅನಾರೋಗ್ಯದಲ್ಲಿದ್ದಾಗ ನಾವು ಪ್ರಾರ್ಥಿಸಿದಾಗ ದೇವರು ಬಿಡುಗಡೆ ಕೊಡ್ತಾರೆ. ಹಾಗಂತ ಹೇಳಿ ಮತ್ತೆ ನಮ್ಮ ಜೀವಿತದಲ್ಲಿ ರೋಗನೇ ಬರೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ಈ ಲೋಕದಲ್ಲಿ ಇರುವಾಗ ನಮ್ಮ ದೇಹ ಮಣ್ಣಿಗೆ ಸಂಬಂಧಪಟ್ಟದ್ದು. ಅನೇಕ ಸಮಯದಲ್ಲಿ ನಾವು ಅನಾರೋಗ್ಯಕ್ಕೆ ಹಾದು ಹೋಗ್ತೇವೆ. ಆದರೆ ನಮಗೆ ರೋಗ ಆಗಲಿ, ಸಾಲದಿಂದ ಬಿಡುಗಡೆ ಆಗ್ಲಿಕ್ಕೋಸ್ಕರವಾಗಿ, ನಾವು ಜೀವಿತದಲ್ಲಿ ಸಕ್ಸಸ್ ಕಾಣ್ಲಿಕ್ಕೋಸ್ಕರವಾಗಿ ಮಾತ್ರ ಅಲ್ಲ ನಾವು ದೇವರ ಬಳಿ ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಜೀವಿತದಲ್ಲಿರುವ ಅಶುದ್ಧತೆಗಳನ್ನು ಹೋಗಲಾಡಿಸಲು,
ನಮ್ಮ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳನ್ನು ತೆಗೆದುಹಾಕಲು, ನಾವು ಆತನಿಗೆ ಮೆಚ್ಚುಗೆ ಉಳ್ಳಂತ ಜೀವಿತವನ್ನು ನಡೆಸಿ ಒಳ್ಳೆಯ ಸದ್ಗುಣಗಳು ನಮ್ಮಲ್ಲಿ ಬರಬೇಕೆಂದು ಆತನು ಬಯಸುವ ಆತನಾಗಿದ್ದಾನೆ. ಅದಕ್ಕೆ ಎಷ್ಟೋ ಸಮಯದಲ್ಲಿ ನಾವು ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಕ್ಕೋದಿಲ್ಲ, ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಇರೋದಿಲ್ಲ, ನಮಗೊಂದು ಆಶೀರ್ವಾದ ಇರೋದಿಲ್ಲ. ಈ ಲೋಕದಲ್ಲಿ ಲೌಕಿಕವಾಗಿ ಮಾತ್ರ ಅಲ್ಲ ನಾವು ಪ್ರಾರ್ಥನೆ ಮಾಡುವಂಥದ್ದು, ನಮ್ಮ ಆತ್ಮಿಕ ಜೀವಿತ ಗಟ್ಟಿಗೊಳ್ಳಬೇಕು. ಯಾಕೆ ಅಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಬರುವಂತ ಕಾಲ ಅತಿ ಸಮೀಪವಾಗಿದೆ. ಆತನು ತಿರುಗಿ ಬರ್ತಾನೆ, ಎಲ್ಲರನ್ನ ನ್ಯಾಯವನ್ನ ಕೇಳ್ತಾನೆ. ಮನುಷ್ಯನು ತಾನು ಏನೇನು ಬಿತ್ತುತ್ತಾನೋ ಅದಕ್ಕೆ ಅವನು ಅದರ ಪ್ರತಿಫಲವನ್ನ ಕೊಯ್ಬೇಕು. ಅವನವನ ನಡತೆಗೆ ತಕ್ಕ ಫಲವನ್ನ ದೇವರು ಕೊಡಲಿದ್ದಾರೆ. ಆದ ಕಾರಣ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ಈ ವಿಡಿಯೋನ ನೋಡ್ತಾ ಇರುವ ನೀವುಗಳು ಯಾವುದಾದ್ರೂ ಪಾಪದಲ್ಲಿ ಇರುವುದಾದ್ರೆ ಮಾನಸಾಂತರ ಹೊಂದಿಕೊಳ್ಳಿರಿ, ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಡಿರಿ. ಯಾಕೆಂದರೆ ಆ ದಿವಸದಲ್ಲಿ ನೀವು ದೇವರ ಮುಂದೆ ನಿಂತುಕೊಳ್ಳುವಾಗ ನಿಮಗೆ ಕ್ಷಮೆ ಇರೋದಿಲ್ಲ. ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ನಿಮ್ಮನ್ನ ಕ್ಷಮಿಸುವ ಆತನಾಗಿದ್ದಾನೆ. ಹೇಳ್ಬೋದು, ನಾನು ಆ ದೇವರಿಗಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಎಂದು. ಆದರೆ ಈ ವಾಕ್ಯವನ್ನ ಸ್ಪಷ್ಟವಾಗಿ ಓದಿ ನೋಡಿರಿ. ನಾವು ಎಷ್ಟೇ ಕಾರ್ಯ ಮಾಡಿ ದೇವರಿಗೆ ವಿಧೇಯತೆಯನ್ನು ತೋರಿಸದೆ ಪಾಪದಲ್ಲೇ ಜೀವಿಸುತ್ತಾ ಇನ್ನೂ ಅದೇ ದುರ್ಭಾಷೆಗಳನ್ನ ಆಡುತ್ತಾ, ಕೆಟ್ಟ ಆಲೋಚನೆಗಳು, ಕೆಟ್ಟ ಸಹವಾಸ, ಕೆಟ್ಟ ಮಾರ್ಗ ಹಾಗೂ ಅನೇಕ ವಿಧವಾದ ಬೋಧೆಗಳಲ್ಲಿ ಒಳಪಟ್ಟು ಇನ್ನೂ ದೇವರಲ್ಲಿಯೇ ನಾನಿದ್ದೇನೆ, ದೇವರಿಗೆ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ, ಕೆಟ್ಟ ಸಹವಾಸಗಳು, ವಿವಾಹವಾಗಿಯೂ ಕೂಡ ಬೇಡವಾದ ಸಂಬಂಧಗಳಲ್ಲಿ ಇದ್ದುಕೊಂಡು ಎಷ್ಟೋ ಜನರು ಸಭೆಗೆ ಹೋಗ್ತಾರೆ, ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಮತ್ತೆ ದೇವರನ್ನ ನೀವು ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಪಶ್ಚಾತ್ತಾಪ ಪಡಿರಿ. ಅಕ್ರಮವಾದ, ಅನ್ಯಾಯವಾದ, ಮೋಸಕರವಾದ ಮಾರ್ಗದಿಂದ ಮಾನಸಾಂತರ ಹೊಂದಿಕೊಳ್ಳಿರಿ. ಆಗ ಮಾತ್ರವೇ ಪ್ರಾರ್ಥನೆಗೂ ಉತ್ತರ ಸಿಗ್ತದೆ. ಈ ಲೋಕದಲ್ಲೂ ನೀವು ಉತ್ತರ ಕಂಡುಕೊಳ್ಳಬಹುದು. ಹಾಗೆ ನಿಮ್ಮ ಆತ್ಮಕ್ಕೂ ಕೂಡ ನೀವು ದೇವರ ಮುಂದೆ ನ್ಯಾಯವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ನೀತಿ, ದೇವರ ನೀತಿ ಎಂದು ಹೇಳುವುದಾದ್ರೆ ಆತನು ಎಲ್ಲರಿಗೂ ಸರಿಸಮಾನವಾಗಿ ನ್ಯಾಯ ತೀರಿಸುವ ಆತನಾಗಿದ್ದಾನೆ. ದೇವರ ಮುಂದೆ ನಾವು ಸುಳ್ಳು ಹೇಳಿದ್ರೂ ಒಂದೇ, ಹಾಗೆ ಕೆಟ್ಟ ತಪ್ಪನ್ನ ಮಾಡಿದ್ರೂ ಒಂದೇ. ನಾವು ನೆನೆಸ್ಕೊಳ್ತೇವೆ, ದೇವರ ಮುಂದೆ ದೊಡ್ಡ ತಪ್ಪು ಚಿಕ್ಕ ತಪ್ಪು ಯಾವುದೂ ಇಲ್ಲ. ಆದ ಕಾರಣ ನಿಮ್ಮಲ್ಲಿ ಕೋಪ ಇದೆಯಾ, ಹಠ ಇದೆಯಾ, ಹೊಟ್ಟೆ ಕಿಚ್ಚಿನ ಸ್ವಭಾವ ಹಾಗೂ ಕಕ್ಷೆ ಭೇದದ ಸ್ವಭಾವ, ಇಚ್ಛೆ ಆಗಿರ್ಬೋದು, ಕಣ್ಣಿನ ಇಚ್ಛೆ, ನೀವು ದೇವರನ್ನ ಬಿಟ್ಟು ಯಾವುದಕ್ಕೆಲ್ಲ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ, ಅದರಿಂದ ನೀವು ಮಾನಸಾಂತರ ಹೊಂದಿಕೊಳ್ಳಿರಿ. ನೀವು ಮಾನಸಾಂತರ ಹೊಂದಿಕೊಳ್ಳುವುದಾದ್ರೆ ಮಾತ್ರ ದೇವರನ್ನ ಮೆಚ್ಚಿಸಲು ಸಾಧ್ಯ. ದೇವರು ಯಾರನ್ನ ಮೆಚ್ಚುತ್ತಾರೋ ಅವರ ಪ್ರಾರ್ಥನೆಗೆ ಆತನು ಉತ್ತರ ಕೊಡುವ ಆತನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಫರಿಸಾಯನು ಪಾಪಿಯು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ. ಪಾಪಿಯು ತನ್ನ ಜೀವಿತದಲ್ಲಿ ಅವನು ಹೇಳ್ತಾ ಇದ್ದಾನೆ, ನನ್ನ ಆಕಾಶದ ಕಡೆಗೆ ನೋಡಿಕೊಳ್ಳಿಕ್ಕೂ ನನಗೆ ಯೋಗ್ಯತೆ ಇಲ್ಲ ಎಂದು ಎದೆ ಬಡಿದುಕೊಂಡು ತನ್ನ ಪಾಪವನ್ನ ಅರಿಕೆ ಮಾಡಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಾಗೆ ಫರಿಸಾಯನು ದೇವರ ಮುಂದೆ ತನ್ನ ನೀತಿಯನ್ನ ಸಾಧಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ. ತನ್ನನ್ನ ಹೆಚ್ಚಿಸಿಕೊಳ್ಳುವುದನ್ನ ಆ ಪ್ರಾರ್ಥನೆಯಲ್ಲಿ ನೋಡ್ತೇವೆ. ಹೆಚ್ಚಿಸಿಕೊಳ್ಳುವ ಪ್ರಾರ್ಥನೆ, ಪಶ್ಚಾತ್ತಾಪವಿಲ್ಲದ ಪ್ರಾರ್ಥನೆ, ದೇವರ ಉಪದೇಶಕ್ಕೆ, ದೇವ ವಾಕ್ಯಕ್ಕೆ ವಿಧೇಯತೆ ಇಲ್ಲದ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ. ಅಂತ ಪ್ರಾರ್ಥನೆಯು ದೇವರಿಗೆ ಇಷ್ಟವಾಗುವುದಿಲ್ಲ. ಆದರೆ ಪಾಪಿಯು ಪಶ್ಚಾತ್ತಾಪದಿಂದ ಕೇಳಿಕೊಳ್ಳುವಾಗ ದೇವರು ಆ ಪ್ರಾರ್ಥನೆಯನ್ನು ಸ್ವೀಕರಿಸುವುದನ್ನು ಕಾಣಲ್ಪಡ್ತಾ ಇದ್ದೇವೆ. ಹಾಗಾದ್ರೆ ನೀವು ಪಶ್ಚಾತ್ತಾಪ ಪಡಿರಿ. ಹೇಗೆ ಪಶ್ಚಾತ್ತಾಪ ಪಡುವಂಥದ್ದು ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಇರಬಹುದು. ಮೊದಲನೇ ಹಂತದಲ್ಲಿ ನೋಡುವುದಾದ್ರೆ, ನಾವು ಹೇಗೆ ಕರ್ತನ ಶಿಕ್ಷೆಗೆ ಪಾತ್ರರು ಎಂಬುದನ್ನು ಗ್ರಹಿಸಿದ ನಂತರ ನಮ್ಮ ದುಸ್ಥಿತಿಯನ್ನ ಸರಿಯಾಗಿ ಅರಿತು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದು ಉತ್ತಮಕರವಾಗಿದೆ. ಯೋಬನ ಪುಸ್ತಕ 11ನೇ ಅಧ್ಯಾಯ 13ನೇ ವಚನದಿಂದ ಓದಿಕೊಳ್ಳುವುದಾದರೆ, ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ಅನ್ಯಾಯವು ನಿನ್ನ ಗೂಡಾರಗಳಲ್ಲಿ ವಾಸಿಸದಿರಲಿ. ಆಗ ನೀನು ನಿಷ್ಕಳಂಕವಾದ ಮುಖವನ್ನೆತ್ತಿಕೊಂಡು ಸ್ಥಿರಚಿತ್ತನು ನಿರ್ಭಯನೂ ಆಗುವಿ. ನಿನ್ನ ಕಷ್ಟವನ್ನು ಮರೆತು ಬಿಡುವಿ. ಅರಿದು ಹೋದ ನೀರನ್ನೋ ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಕಡೆಗೆ ನಿಮ್ಮ ಕೈಗಳನ್ನು ಎತ್ತಬೇಕು. ಹೇಗೆಂದ್ರೆ ನಿಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳುವಾಗ. ಎಷ್ಟೋ ಸಮಯದಲ್ಲಿ ನಾವು ನಮ್ಮ ಕೈಗಳನ್ನೆತ್ತಿ ದೇವರನ್ನ ಆರಾಧಿಸ್ತೇವೆ, ಆದರೆ ನಮ್ಮ ಮನಸ್ಸುಗಳು, ಕೈಗಳು ಮಾತ್ರ ಮೇಲಿರ್ತದೆ, ಆದರೆ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡಿರುವುದಿಲ್ಲ. ಹಾಗೆ ನೋಡುವುದಾದರೆ
ನಮ್ಮ ಕೈಯಲ್ಲಿ ಏನಾದರೂ ಅಧರ್ಮ ಇರುವುದಾದರೆ ಅದನ್ನು ದೂರ ಮಾಡಿಬಿಡಿ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಗೂಡಾರದಲ್ಲಿ ಅನ್ಯಾಯವು ವಾಸ ಮಾಡದಿರಲಿ ಎಂದು ವಾಕ್ಯ ಹೇಳ್ತದೆ. ಹಾಗೆ ಮುಖವನ್ನೆತ್ತಬೇಕು, ನಿಷ್ಕಳಂಕವಾದ ಮುಖವನ್ನೆತ್ತಿಕೊಂಡ ಸ್ಥಿರಚಿತ್ತನೂ ನಿರ್ಭಯವೂ ಆಗಿರು. ಯಾವಾಗ ಅಂದರೆ ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ. ನಮ್ಮ ಕೈಯಲ್ಲಿ, ನಮ್ಮ ಜೀವಿತದಲ್ಲಿ ಅಶುದ್ಧತೆಗಳು, ಅನ್ಯಾಯಗಳು ಇರುವುದಾದರೆ ಅವುಗಳಿಂದ ನಾವು ಮಾನಸಾಂತರ ಹೊಂದಿ ಪಶ್ಚಾತ್ತಾಪ ಹೊಂದುವುದಾದರೆ ನಾವು ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಮೆಚ್ಚಿ ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಾವು ಅಪಾಯದಲ್ಲಿದ್ದೇವೆ, ನಮ್ಮ ಜೀವನ ಕ್ರಮ ನಮ್ಮನ್ನು ಸೃಷ್ಟಿಸಿದ ದೇವ ದೃಷ್ಟಿಯಲ್ಲಿ ಸರಿಯಾಗಿಲ್ಲ ಎಂಬುದನ್ನು ಅರಿತುಕೊಂಡಾಗ ಅದಕ್ಕಾಗಿ ನಾವು ದುಃಖಿಸಬೇಕು. ದುಃಖಿಸುವುದು ಮಾತ್ರ ಸಾಲದು, ನಮ್ಮ ಹೃದಯಗಳನ್ನು ಅರಿದು ದೇವರ ಮುಂದೆ ನಮ್ಮ ಮನಸ್ಸಿನಲ್ಲಿರುವಂಥ ಅಶುದ್ಧತೆಯನ್ನು ಹೋಗಲಾಡಿಸು ಎಂದು ಗೆಂಜಿಕೊಳ್ಳಬೇಕು. ಎಷ್ಟೋ ಜನರು ನಾವೇನು ಮಾಡ್ತೇವೆ, ನಾವು ಪಾಪ ಮಾಡ್ತಾ ಇದ್ದೇವೆ, ತಪ್ಪು ಮಾಡ್ತಾ ಇದ್ದೇವೆ ನಮ್ಮ ಅರಿವಿಗೆ ಬಂದಾಗ ನಾವು ದುಃಖಿಸ್ತೇವೆ, ಆದರೆ ಮಾನಸಾಂತರ ಹೊಂದುವುದಿಲ್ಲ. ನಾವು ಕ್ಷಮೆ ಕೇಳ್ತೇವೆ, ಆದರೆ ಬದಲಾಗುವುದಿಲ್ಲ. ದೇವರಿಗೆ ಬೇಕಾಗಿರುವಂಥದ್ದು ದುಃಖಿಸುವುದು ಮಾತ್ರ ಅಲ್ಲ, ಮಾನಸಾಂತರ ಹೊಂದಿಕೊಳ್ಳಬೇಕು. ಆ ತಪ್ಪನ್ನು ಬಿಟ್ಟು ನೀವು ನಿಮ್ಮ ಜೀವಿತದಲ್ಲಿ ಆ ತಪ್ಪಿನ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸೋರಾಗಬೇಕು. ನಿಮ್ಮ ಹೃದಯ ದೇವರ ಮುಂದೆ ಮುರಿದು ನೀವು ದೇವರ ಬಳಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸಬೇಕು. ದೇವರ ಮುಂದೆ ಸಮರ್ಪಿಸುವುದಂದ್ರೆ ನಮ್ಮ ಅಹಂಕಾರ, ಗರ್ವ, ಸ್ವಾಭಿಮಾನ ಅಂತ ಹೇಳುವಾಗ ಸ್ವಾಭಿಮಾನ ಇರಬೇಕು, ಆದರೆ ನಮ್ಮಲ್ಲಿ ದುರಾಭಿಮಾನ ಇರಬಾರ್ದು. ಅಂದರೆ ನಾವೇ ಹೆಚ್ಚು, ನಮ್ಮಿಂದನೇ ಎಲ್ಲ ಆಗ್ತದೆ, ನಾನು ಎಲ್ಲವನ್ನ ನನ್ನಿಂದ ಸಾಧ್ಯ ಮಾಡಲಿಕ್ಕೆ ನಾನು ತುಂಬ ಸ್ವಾಭಿಮಾನಿಯಾಗಿದ್ದೇನೆ, ನಾನು ಯಾರ ಹತ್ರನೂ ಏನು ಕೇಳೋದಿಲ್ಲ, ನನ್ನಿಂದ ಎಲ್ಲ ಸಾಧ್ಯ, ಇದು ನಮ್ಮ ಹೃದಯಗಳಲ್ಲಿ ಇರಬಾರದು. ಇವುಗಳನ್ನು ತೊಲಗಿಸುವಂತೆ ತಗ್ಗಿಸಿಕೊಳ್ಳುವ ಮನೋಭಾವವುಳ್ಳವರಾಗಿ ನಾವು ದೇವರ ಕಡೆಗೆ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯ ಹೇಳುತ್ತದೆ, ನೀವು ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 12ನೇ ವಚನ ಓದಿಕೊಳ್ಳುವಾಗ, ಯೆಹೋವನು ಎಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧ್ಯಾನಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರಗಳನ್ನು ದಯಪಾಲಿಸಿ ಹೋದಾನು. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಜೀವಿತದಲ್ಲಿ ನೀವು ಏನನ್ನ ಬದಲಿಸ್ಕೊಳ್ಬೇಕಂದ್ರೆ ಮನಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಯಾರೋ ನಿಮಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಪಾಸ್ಟರ್ ಅವ್ರು ಹೇಳ್ತಾ ಇದ್ದಾರೆ, ಅಥವಾ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ, ಸ್ತ್ರೀ ಹೇಳ್ತಾ ಇದ್ದಾನೆ, ಪುರುಷನ ಹೇಳ್ತಾ ಇದ್ದಾನೆ ಅಂತ ಅಲ್ಲ. ನೀವು ಮನಪೂರ್ವಕವಾಗಿ ದೇವರನ್ನ ಪ್ರೀತಿಸಿ ನಿಮ್ಮ ಪಾಪದ ಪಾಲಿಗೆ. ಇನ್ನು ಅನೇಕರಲ್ಲಿ ಬದಲಾವಣೆಯ ಜೀವಿತ ಕಾಣ್ತಾ ಇಲ್ಲ. ಈ ದಿನಗಳಲ್ಲಿ ಎಲ್ಲರಿಗೂ ಆಸ್ತಿ, ಪ್ರಾಸ್ಪರಿಟಿ ಬೇಕು. ಅಂದರೆ ಲೌಕಿಕವಾದ ಆಶೀರ್ವಾದಕ್ಕೆ ಹೆಚ್ಚು ಜನ ಒತ್ತು ಕೊಡ್ತಾ ಇದ್ದಾರೆ. ಆದರೆ ಆತ್ಮಿಕವಾಗಿ ನನ್ನ ಆತ್ಮಿಕ ಜೀವಿತ ಹೇಗಿದೆ, ನನ್ನ ಜೀವಿತದಿಂದ ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯಾ, ನನ್ನ ಜೀವಿತ, ನನ್ನ ಮನಸ್ಸು ದೇವರ ಮುಂದೆ ಯಥಾರ್ಥವಾಗಿದೆಯಾ, ನಾನು ನಂಬಿಗಸ್ತನಾಗಿದ್ದೇನಾ, ದೇವರು ಈ ದಿನ ಬರುವುದಾದರೆ ನಾನು ಆತನ ಸನ್ನಿಧಿಗೆ ಹೋಗ್ಲಿಕ್ಕೆ ಸಾಧ್ಯವಾ ಎಂದು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆ ಪರೀಕ್ಷೆಗಳನ್ನು ನಾವು ಮಾಡಿಕೊಳ್ಳುವುದನ್ನು ಮರೆತು ಹೋಗ್ಬಿಟ್ಟಿದ್ದೇವೆ. ಸಭೆಗಳಲ್ಲೂ ಕೂಡ ಅದೇ ರೀತಿಯಾದ ಪ್ರಾಸ್ಪರಿಟಿ ಮೆಸೇಜಸ್, ಪ್ರಾಸ್ಪರಿಟಿ ಗಾಸ್ಪಲ್ ಕೂಡ, ಸುವಾರ್ತೆಯು ಕೂಡ ಅದೇ ರೀತಿಯಾಗಿ ಬದಲಾಗಿ ಹೋಗಿದೆ. ಆರಾಧನೆಯಲ್ಲಿ ಬದಲಾವಣೆಗಳು, ವಾಕ್ಯದಲ್ಲಿ ಬದಲಾವಣೆಗಳು. ನಾವು ನೋಡುವಾಗ ಯವನಸ್ಥರನ್ನ ನಾವು ಸೆಳಿತೇವೆ ಎಂದು ಆರಾಧನೆಯಲ್ಲಿ ಅವರಿಗಿಷ್ಟ ಬಂದ ಹಾಗೆ ಆರಾಧನೆ, ಅವರಿಗಿಷ್ಟ ಬಂದ ಹಾಗೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಜನರನ್ನ ಮೆಚ್ಚಿಸುವಂತಹ ಬೋಧನೆಗಳನ್ನೇ ಕಾಣ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ದಿನವು ಸಮೀಪವಾಗಿದೆ. ಪಶ್ಚಾತ್ತಾಪ ಪಡೋಣ. ಬರೀ ನಮ್ಮ ಜೀವಿತದಲ್ಲಿ ದೇವರು ಕೇಳಿಕೊಂಡಿದ್ದೆಲ್ಲ ನಮಗೆ ಕೊಡ್ಲಿಕ್ಕಾಗಿ ಅಲ್ಲ. ಈ ಲೋಕದಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿ ಏನೇ ಪಡೆದುಕೊಂಡರೂ ಎಲ್ಲವನ್ನ ಸಹ ನಾವು ಬಿಟ್ಟು ಹೋಗ್ತೇವೆ. ಅಬ್ರಹಾಮನು, ಈಸಾಕನು, ಯಾಕೋಬರು ಅವರೆಲ್ಲರೂ ತುಂಬ ಶ್ರೀಮಂತರಾಗಿದ್ರು. ದೇವರು ಅವ್ರನ್ನ ತುಂಬ ಆಶೀರ್ವಾದ ಮಾಡಿದ್ರು. ಆದರೆ ಅವರು ಡೇರೆಗಳಲ್ಲಿ ವಾಸ ಮಾಡಿದ್ರು. ಯಾಕೆ ಡೇರೆಗಳಲ್ಲಿ ವಾಸ ಮಾಡಿದ್ರು ಅಂದರೆ ಅವರಿಗೆ ಗೊತ್ತಿತ್ತು ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ ಎಂದು. ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ, ಪ್ರಯಾಣ ಮಾಡ್ತಾ ಇದ್ದೇವೆ. ಏನೇ ಸಂಪಾದನೆ ಮಾಡಿದ್ರು, ಏನೇ ಕಟ್ಟಿಕೊಂಡ್ರು, ಏನೇ ಸಂಪಾದಿಸಿ ನಾವು ಬಿಟ್ಟು ಹೋಗಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಯಾರೇ ಆಗಿರ್ಬೋದು,
ಎಷ್ಟೇ ನೀವು ಕಟ್ಟಿರಬಹುದು, ಎಲ್ಲವನ್ನ ನಾವು ಬಿಟ್ಟು ಹೋಗಲೇಬೇಕು. ಹಾಗಾಗಿ ನಮ್ಮ ಶಾರೀರಿಕವಾದ ವಿಷಯಗಳಿಗಿಂತ ಹೆಚ್ಚು ಆತ್ಮಿಕವಾದ ವಿಷಯಗಳಿಗೆ ನಾವು ಗಮನ ಕೊಡಬೇಕು. ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರತಿ ಕ್ಷಣ ಪ್ರತಿ ಗಳಿಗೆ ದೇವರು ನಮ್ಮನ್ನು ವೀಕ್ಷಿಸುವಾತನಾಗಿದ್ದಾನೆ. ಮನುಷ್ಯರು ನಮ್ಮನ್ನು ನೋಡದೇ ಇರಬಹುದು, ನಾವು ಮಾಡುವ ತಪ್ಪುಗಳು ಮನುಷ್ಯನ ಕಣ್ಣಿಗೆ ಮರೆಯಾಗಿರಬಹುದು. ನಮ್ಮನ್ನು ನೋಡುವ ಮನುಷ್ಯರು ಇವರು ತುಂಬಾ ಒಳ್ಳೆಯವರು, ನಾವು ಮಾಡುವ ಪ್ರಾರ್ಥನೆಯಿಂದ ಆರಾಧನೆಯಿಂದ ನಾವು ಓದುವ ವಾಕ್ಯ, ನಮಗಿರುವ ವಾಕ್ಯ ಜ್ಞಾನಗಳನ್ನು ನೋಡಿ ಮನುಷ್ಯರು ನಮ್ಮನ್ನು ಹೊಗಳಬಹುದು. ಆದರೆ ಕೀರ್ತನೆಗಳು 139ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರ ದೇವರು ಎಲ್ಲವನ್ನು ನೋಡುವಾತನಾಗಿದ್ದಾನೆ. ನಾವು ಕೂರುವುದು, ಏಳುವುದು, ಆಲೋಚನೆ ಮಾಡುವುದು ಎಲ್ಲ ಆತನಿಗೆ ಗೊತ್ತಿದೆ. ಹಾಗೆ ಆತನಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಕೀರ್ತನೆಗಾರನು ಹೇಳ್ತಾನೆ, ನಾನು ಆಕಾಶಕ್ಕೆ ಹೋದ್ರು, ಭೂಮಿಯಲ್ಲಿ ಹೋದ್ರು, ಪಾತಾಳದೊಳ್ಳೋದ್ರು, ಸಮುದ್ರದಲ್ಲಿ ಅಡಗಿಕೊಳ್ಳಿಕ್ಕೆ ಹೋದ್ರು, ಎಲ್ಲಿ ಹೋದ್ರು ನೀನಲ್ಲಿರುತ್ತಿ. ಆತನ ಕಣ್ಣಿಗೆ ಮರೆಯಾಗಿ ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸಹೋದರ ಸಹೋದರಿಯರೇ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇದು ಕಡೆಯ ದಿವಸಗಳಾಗಿದೆ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಕೆಟ್ಟತನ, ವ್ಯಭಿಚಾರಗಳು ಇದೇ ಈ ಒಂದು ಪ್ರಪಂಚದಲ್ಲಿ ಹೆಚ್ಚಾಗಿ ಹೋಗಿದೆ. ಪ್ರತಿದಿನ ನಾವು ನ್ಯೂಸ್ಗಳನ್ನು ಹಾಗೆ ಪೇಪರ್ಗಳನ್ನು ನೋಡುವಾಗ ಅನ್ಯಾಯ, ಅಕ್ರಮ, ಭಯ ಹುಟ್ಟಿಸುವಂಥ ವಾತಾವರಣಗಳೇ ಹೆಚ್ಚು ಇದೆ. ಹಾಗಾಗಿ ನಮ್ಮಲ್ಲಿ ನಾವು ದೇವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋಣ. ನಮ್ಮ ಆತ್ಮವನ್ನು, ದೇಹವನ್ನು ಎರಡನ್ನೂ ನಿರ್ಮಿಸಿದವನಾದಂತಹ ದೇವರಿಗೆ ನಾವು ಭಯಪಡೋಣ. ನಮ್ಮಲ್ಲಿ ಇವತ್ತು ಅನೇಕರಿಗೆ ಭಯ ಯಾವುದ್ರಲ್ಲಿ ಹೆಚ್ಚಾಗಿದೆ ಅಂದರೆ ದೇವರಿಗಿಂತ ಸೈತಾನನ ಮೇಲೆ ಹೆಚ್ಚು ಭಯ ಇದೆ. ದೇವರಿಗಿಂತ ಹೆಚ್ಚು ನಮಗೆ ನಮ್ಮ ಜೀವಿತದ ಮೇಲೆ ನಮಗೆ ಭಯ ಇದೆ. ಈ ಭಯಗಳನ್ನು ಬಿಟ್ಟು ದೇವರನ್ನು ನಾವು ಭಯಪಡೋಣ. ಭಯ ಅಂತ ಹೇಳುವುದಾದರೆ ದೇವರ ಭಯವೇ ನಮ್ಮ ಜೀವಿತದಲ್ಲಿ ಪಾಪದಿಂದ ನಾವು ತಪ್ಪಿಸಿಕೊಳ್ಳಲು, ಪಾಪ ಮಾಡದಂತೆ ನಾವು ಜೀವಿಸಲು ನಮಗೆ ಸಹಾಯ ಮಾಡ್ತದೆ. ದೇವರ ಭಯ ನಮ್ಮಲ್ಲಿ ಇರುವಾಗ ಮಾತ್ರವೇ ನಾವು ಪಾಪ ಮಾಡದಂತೆ ಇರಲಿಕ್ಕೆ ಸಾಧ್ಯ. ಯೋಸೇಫನ ಜೀವಿತದಲ್ಲಿ ನೋಡ್ತೇವೆ, ಆತನು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ತಾ ಇದ್ದನು. ದೇವರ ಮುಂದೆ ನಾನು ಹೇಗೆ ಈ ಕೆಲಸವನ್ನು ಮಾಡಿ, ಈ ದುಷ್ಕರ್ಯವನ್ನು ನಾನು ದೇವರ ಮುಂದೆ ಹೇಗೆ ಮಾಡಲಿ ಎಂದು ಅವನು ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ನಿರ್ಮಾಣಕನಾದ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಆತನು ದಯೆಯುಳ್ಳ ದೇವರಾಗಿದ್ದಾನೆ. ದೀರ್ಘ ಶಾಂತಿಯಿಂದ ನಾವಿನ್ನೂ ಜೀವಿತರ ಲೋಕದಲ್ಲಿ ನಮ್ಮ ಪರಿವಾರದೊಡನೆ ಇರುವಂತೆ ಸಹಾಯ ಮಾಡ್ತಾನೆ. ಎಷ್ಟೋ ಸಮಯದಲ್ಲಿ ನೀವು ನೆನೆಸ್ಕೊಳ್ಬೋದು, ಅಯ್ಯೋ ನಾನು ಎಷ್ಟು ದಿನದಿಂದ ಪಾಪ ಮಾಡ್ತಾ ಇದ್ದೇನೆ, ಎಷ್ಟು ಅನ್ಯಾಯ ಅಕ್ರಮಗಳನ್ನು ಮಾಡ್ತಾ ಇದ್ದೇನೆ. ಅಥವಾ ನೀವು ಸುತ್ತಮುತ್ತಲಿರುವ ಜನರನ್ನು ನೋಡಿರ್ಬೋದು, ಎಷ್ಟು ಅನ್ಯಾಯ ಅಕ್ರಮಗಳನ್ನು ಮಾಡ್ತಾನೆ, ಆದರೂ ಕೂಡ ಚೆನ್ನಾಗಿದ್ದಾನೆ ಎಂದು ನೀವೇನಾದರೂ ಭಾವಿಸಿದರೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ನೀವು ನಾನು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ ಆದರೂ ನನಗೇನೂ ಆಗಿಲ್ಲ, ಇನ್ನೂ ನಾನು ಅಭಿವೃದ್ಧಿ ಆಶೀರ್ವಾದ ಹೊಂದುತ್ತಾ ಇದ್ದೇನೆ, ಎಲ್ಲರೂ ನನ್ನನ್ನು ಹೊಗಳುತ್ತಾ ಇದ್ದಾರೆ, ನನಗೇನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವುದಾದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಈಗಲೇ ಮಾನಸಾಂತರ ಹೊಂದಿರಿ. ಯಾಕೆಂದರೆ ದೇವರು ಕರುಣಾಮಯನು, ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ. ಅದಕ್ಕೆ ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಪರಿವಾರದೊಡನೆ ನಿಮ್ಮ ಜೀವಿತದಲ್ಲಿ ನೀವು ಇರಲಿಕ್ಕೆ ಕಾರಣ ಏನಂದರೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ನಿಮ್ಮ ದುಷ್ಟತ್ವದಲ್ಲಿ ದೇವರು ನಿಮಗೆ ಮಾನಸಾಂತರ ಹೊಂದಿಕೊಳ್ಳಿ ಅಂತ ನಿಮಗೆ ಸಮಯ ಕೊಟ್ಟಿರೋದು. ಎಜೆಕೀಯೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನ ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗವನ್ನ ಬಿಟ್ಟು ಬಿಡಿರಿ, ನೀವು ಸಾಯಲೇಕೆ. ಇದು ಕರ್ತನಾದ ಯೆಹೋವನ ನುಡಿ. ನರಪುತ್ರನೇ, ನೀನು ಜನರಿಗೆ ಹೀಗೆ ಹೇಳು, ಶಿಷ್ಟನು ದ್ರೋಹ ಮಾಡಿದ್ದಲ್ಲಿ ಅವನ ಪುಣ್ಯವು ಅವನನ್ನು ಉದ್ಧರಿಸದು, ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟಲ್ಲಿ ಅವನ ಪಾಪವು ಅವನನ್ನು ಬೀಳಿಸದು. ನೋಡಿ, ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟರೆ ಅವನ ಪಾಪ ಅವನನ್ನು ಬೀಳಿಸದಂತೆ ಬೇರೆ ವಾಕ್ಯ ಹೇಳ್ತಾ ಇದೆ. ದಯಮಾಡಿ ನೀನು ಸಾಯಲೇಕೆ ಇಷ್ಟಪಡ್ತೀಯ? ನಿನ್ನ ದುಷ್ಟತ್ವವನ್ನು, ನಿನ್ನ ಕೆಟ್ಟ ಮಾರ್ಗವನ್ನು ನೀನು ಬಿಟ್ಟು ಬಿಡು, ನನ್ನ ಮಾರ್ಗವನ್ನು ನೀನು ಆರಿಸಿಕೊ ಎಂದು ದೇವರು ನಿಮಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ದೇವರಿಂದ ಉತ್ತರ ಬೇಕಾ? ಪ್ರಾರ್ಥನೆಗೆ ಉತ್ತರ ಬೇಕಾ? ದೇವರನ್ನು ಮೆಚ್ಚಿಸಬೇಕಾ? ಹಾಗಾದರೆ ದೇವರ ಮಾರ್ಗವನ್ನು ಆರಿಸಿಕೊಳ್ಳಿರಿ. ದೇವರು ನಮಗೆ ಆಯ್ಕೆಯನ್ನು
ಕೇಳ್ತಾ ಇದ್ದಾರೆ. ಯೆಹೋಶುವನು ಇಸ್ರಾಯೇಲರ ಮುಂದೆ ನಿಂತು ಕೇಳ್ತಾ ಇದ್ದಾನೆ, ಆರಿಸಿಕೊಳ್ಳಿರಿ ಇವತ್ತೇ, ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸ್ತೇವೆ, ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರಾ ಎಂದು ಯೆಹೋಶುವನು ಕೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಇಸ್ರಾಯೇಲರನ್ನ ಯೆಹೋಶುವನು ಹೇಗೆ ಕೇಳಿದನೋ ದೇವರು ನಿಮ್ಮನ್ನು ಕೂಡ ಕೇಳ್ತಾ ಇದ್ದಾನೆ, ಆರಿಸಿಕೊಳ್ಳಿರಿ, ನೀವು ಯಾವ ಮಾರ್ಗದಲ್ಲಿ ನಡೆಯಲು ಇಷ್ಟಪಡ್ತೀರಾ, ಕೆಡುಕನ ಮಾರ್ಗದಲ್ಲಿಯೋ ಅಥವಾ ದೇವರ ಮಾರ್ಗದಲ್ಲಿ ನೀವು ನಡೆಯಲು ಇಷ್ಟಪಡ್ತೀರೋ, ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ. ನಾವು ಪಶ್ಚಾತ್ತಾಪದಿಂದ ನೊಂದ ಹೃದಯವನ್ನ ದೇವರು ಎಂದಿಗೂ ಕೂಡ ತಿರಸ್ಕರಿಸುವುದಿಲ್ಲ. ಜಜ್ಜಿದ ಮನಸ್ಸೇ ಆತನಿಗೆ ಇಷ್ಟವಾದ ಯಜ್ಞವಾಗಿದೆ. ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಡುವುದಾದರೆ, ಪಶ್ಚಾತ್ತಾಪ ಅಂತ ಹೇಳುವುದಾದರೆ ಬರೀ ಕಣ್ಣೀರು ಹಾಕುವುದು ಮಾತ್ರ ಅಲ್ಲ, ಆ ಪಾಪಕ್ಕೆ ಇನ್ನೆಂದಿಗೂ ಆ ಪಾಪ ಮಾಡದಂತೆ, ಇನ್ನೆಂದಿಗೂ ಆ ಪಾಪಕ್ಕೆ ಕೈ ಹಾಕದಂತೆ ದೇವರಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡುವುದೇ ನಿಜವಾದ ಪಶ್ಚಾತ್ತಾಪ ಆಗಿದೆ. ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನನಗೆ ಸಹಾಯ ಮಾಡು. ಒಪ್ಪಿಕೊಳ್ಬೇಕು, ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ನಾವು ಕೆಲವೊಮ್ಮೆ ಒಪ್ಪಿಕೊಳ್ತೇವೆ, ಕಣ್ಣೀರು ಹಾಕ್ತೇವೆ, ಅರಿಕೆ ಮಾಡೋದಿಲ್ಲ ಮತ್ತು ಬಿಟ್ಟು ಬಿಡೋದಿಲ್ಲ. ಇನ್ನು ಕೆಲವರು ಒಪ್ಪಿಕೊಳ್ತಾರೆ, ಅರಿಕೆನೂ ಮಾಡ್ತಾರೆ, ಆದರೆ ಆ ಅರಿಕೆಯನ್ನು ತೀರಿಸೋದಿಲ್ಲ, ಆ ಅರಿಕೆಯನ್ನು ಅನುಸರಿಸೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ನಿಮ್ಮ ಹೃದಯವನ್ನು ಅರಿಬೇಕು, ಬಟ್ಟೆಯನ್ನಲ್ಲ, ನಿಮ್ಮ ಹೃದಯವನ್ನು ಅರಿಯಿರಿ. ನಿಮ್ಮ ಜೀವಿತದಲ್ಲಿ ಯಾವ ಕಡೆಯಲ್ಲಿ ನೀವು ಬಿದ್ದು ಹೋಗಿದ್ದೀರೋ, ಇವತ್ತು ಎಷ್ಟೋ ಜನರು ದೇವರನ್ನು ನಂಬಿದ್ರೂ ಕೂಡ ಕುಟುಂಬ ಜೀವಿತದಲ್ಲಿ ನಂಬಿಗಸ್ತರಾಗಿಲ್ಲ, ಸಭೆಯಲ್ಲಿ ನಂಬಿಗಸ್ತರಾಗಿಲ್ಲ, ದೇವರು ಕೊಟ್ಟಂಥ ಕೆಲಸದಲ್ಲಿ ನಂಬಿಗಸ್ತರಾಗಿಲ್ಲ, ಮಕ್ಕಳಿಗೆ ನಂಬಿಗಸ್ತರಾಗಿಲ್ಲ, ತಂದೆ ತಾಯಿಗಳಿಗೆ ನಂಬಿಗಸ್ತರಾಗಿಲ್ಲ, ಹಾಗೆ ದೇವರು ಕೊಟ್ಟಂತಹ ವಿದ್ಯಾಭ್ಯಾಸಕ್ಕೆ ಎಷ್ಟೋ ಯವನಸ್ಥರು ನಂಬಿಗಸ್ತರಾಗಿ ನಡ್ಕೊಳ್ತಾ ಇಲ್ಲ. ಹೀಗಾಗಿ ಅನೇಕರ ಆಶೀರ್ವಾದಗಳನ್ನು ನೀವೇ ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗಿದ್ದೀರಾ. ನೀವೇ ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಿಗೆ ಅಡ್ಡಿಯಾಗಿದ್ದೀರಾ. ಹಾಗಾಗಿ ಪಶ್ಚಾತ್ತಾಪ ಪಡೀರಿ. ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಅದಕ್ಕೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, 59ನೇ ಅಧ್ಯಾಯ 1ನೇ ವಚನದಲ್ಲಿ, ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಪಾಪಾಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಹಾಗಾದರೆ ಯಾರು ಅಡ್ಡಿಯಾಗಿದ್ದಾರೆ ಎಂದು ಈ ಸಮಯದಲ್ಲಿ ನಮಗೆ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತು. ನಾವು ನಮ್ಮನ್ನು ದೇವರ ಕಡೆಗೆ ಒಪ್ಪಿಸಿಕೊಡೋಣ, ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡೋಣ. ನೆನೆಸಿಕೊಳ್ತಾ ಇರ್ಬೋದು, ಹೇಗೆ ಇದನ್ನೆಲ್ಲ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ? ನನ್ನ ದೇಹದಲ್ಲಿ ಅನೇಕ ದುರಭ್ಯಾಸ ಇದೆ, ನಾನು ಅನೇಕ ವಿಧವಾದ ಬೋಧೆಗಳಿಗೆ, ಸ್ಮೋಕಿಂಗ್ಗೆ ಹಾಗೂ ಕೆಟ್ಟ ಚಟಕ್ಕೆ ಅಡಿಕ್ಟ್ ಆಗಿದ್ದೇನೆ, ಇದೆಲ್ಲ ದುರಭ್ಯಾಸ ಅಂತ ನನಗೆ ಗೊತ್ತು, ಆದರೆ ನನಗಿದನ್ನು ಬಿಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನೀವು ನೆನೆಸಿಕೊಳ್ಳುವುದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ, ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸವನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಹಾಗಾದರೆ ನಮ್ಮ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದು, ನಮ್ಮ ಕೆಟ್ಟ ಪಾಪಗಳನ್ನು ತೊಳೆಯುವಂಥದ್ದು ಪರಿಶುದ್ಧಾತ್ಮನಾಗಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ಆತ್ಮ, ಪ್ರಾಣ, ಶರೀರವನ್ನು, ನಿಮ್ಮ ಜೀವಿತದಲ್ಲಿರುವಂಥ ಆಲೋಚನೆಗಳನ್ನು, ನಿಮ್ಮ ಹೃದಯದಲ್ಲಿರುವಂಥ ಅಶುದ್ಧತೆಯನ್ನು ಹೋಗಲಾಡಿಸಬೇಕು, ಅದನ್ನು ಸಾಯಿಸಬೇಕಂದ್ರೆ ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡಿರಿ. ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಬದಲಾಯಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ಸುಂದರವಾದ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯ ಹೃದಯಗಳಲ್ಲಿ ಮಾತನಾಡು, ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ತೆಗೆದುಕೊಂಡು ಬರಬೇಕಾಗಿ ಪ್ರಾರ್ಥಿಸ್ತೇವೆ. ಪಶ್ಚಾತ್ತಾಪದಿಂದ ದೇವರೇ, ಯಾರೆಲ್ಲ ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸ್ತಾ ಇದ್ದಾರೋ ಅವರಿಗೆ ದೇವರಿನ ಪರಿಶುದ್ಧಾತ್ಮನ ಸಹಾಯದಿಂದ ಅವರ ಪಾಪವನ್ನು ಶುಚಿ ಮಾಡಿ ದೇವರಿನ ಕಾರ್ಯ ಮಾಡು. ಯಾವುದೆಲ್ಲ ವಿಷಯದಲ್ಲಿ ಅವರು ಇನ್ನೂ ಉತ್ತರ ಹೊಂದಿಕೊಂಡಿಲ್ಲ, ಯಾವುದೆಲ್ಲ ವಿಷಯದಲ್ಲಿ ಇನ್ನೂ ಅವರಿಗೆ ತಡೆಯಾಗಿದೆ, ಅವರ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ದೇವರೇ ನೀನು ಕಾರ್ಯ ಮಾಡು, ನೀನು ಸಹಾಯ ಮಾಡಿ, ನಿನ್ನ ಕೃಪೆಯಿಂದ ನಿನ್ನ ಬಲದಿಂದ ಒಬ್ಬೊಬ್ಬರನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಯಾರೆಲ್ಲ ದೇವರೇ ಎಷ್ಟೋ ದಿವಸದಿಂದ ನಾನು ಕೇಳಿಕೊಳ್ತಾ ಇದ್ದೇನೆ, ನನಗೆ ಆಗ್ತಾ ಇಲ್ಲ, ಈ ಪಾಪದಿಂದ ಬಿಡುಗಡೆ ಆಗ್ತಾ ಇಲ್ಲ, ಜೀವಿತ ನನಗೆ ಸಾಕಾಗಿದೆ ಎಂದು ಕಣ್ಣೀರಿಡ್ತಾ ಇದ್ದಾರೋ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ಅವರಿಗೆ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ನೀನು ಕೊಡುವ ಬಿಡುಗಡೆ ಶಾಶ್ವತವಾದ ಬಿಡುಗಡೆ ಆಗಿದೆ ಎಂದು ಅವರು ತಿಳಿದುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಯಾವುದೆಲ್ಲ ಕೆಟ್ಟ ಚಟಗಳಲ್ಲಿದ್ದಾರೋ ದೇವರೇ, ಅದರಿಂದ ಅವರು ಮಾನಸಾಂತರ ಹೊಂದಿಕೊಳ್ಳಲಿ, ಅವರಿಂದ ಆದರೂ ಬಿಡುಗಡೆ ಹೊಂದಿಕೊಳ್ಳಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು.